ಜೂನ್ 29 ಶನಿವಾರದಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಾಲೂಕಿನ ವಿವಾದಿತ ಹಲ್ಲರೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಅಳವಡಿಸುವುದಾಗಿ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ವಿಜಯಕುಮಾರ್ ಹಾಗೂ ಗೌರವಾಧ್ಯಕ್ಷ ಕಾರ್ಯ ಬಸವಣ್ಣ ತಿಳಿಸಿದ್ದಾರೆ. ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ ಅವರು, ಕಳೆದ 6 ತಿಂಗಳ ಹಿಂದೆ ಹಲ್ಲರೆ ಗ್ರಾಮ ಪಂಚಾಯಿತಿ ನಾಡಾವಳಿಯಂತೆ ಗ್ರಾಮದ ರಸ್ತೆ ಒಂದಕ್ಕೆ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ 2 ಕೋಮುಗಳ ನಡುವೆ ಘರ್ಷಣೆ ಏರ್ಪಟ್ಟು ನಾಮಫಲಕ ಅಳವಡಿಸುವುದು ಹಾಗೆಯೇ ನಿಂತಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ತಾಲೂಕು ತಹಶೀಲ್ದಾರ್ ಹಾಗೂ ಡಿವೈಎಸ್ಪಿ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಭೆ ನಡೆಸಿ ಶೀಘ್ರದಲ್ಲೇ ನಾಮಫಲಕ ಅಳವಡಿಸಿ ನ್ಯಾಯ ದೊರಕಿಸಿಕೊಡುವ ಭರವಸೆ ಹಾಗೂ ಗಡುವು ನೀಡಿದ್ರು. ಗಡುವು ಮುಗಿದ್ರೂ ಇನ್ನೂ ಅದರ ಬಗ್ಗೆ ಯಾವುದೇ ಮಾಹಿತಿ ಹಾಗೂ ಕಾರ್ಯಕ್ರಮ ರೂಪಿಸದೇ ಇರುವುದು ನಿಜಕ್ಕೂ ತಾಲೂಕು ಮತ್ತು ಜಿಲ್ಲಾ ಆಡಳಿತಕ್ಕೆ ನಮ್ಮ ಧಿಕ್ಕಾರವಿದೆ ಎಂದರು. ಇನ್ನು ತಾಲೂಕು ಮತ್ತು ಜಿಲ್ಲಾ ಆಡಳಿತ ವೈಫಲ್ಯ ಖಂಡಿಸಿ ಇದೇ 29ನೇ ತಾರೀಕಿನಂದು ಶನಿವಾರ ನಂಜನಗೂಡಿನಿಂದ ಹಲ್ಲರೆ ಗ್ರಾಮಕ್ಕೆ ಪಾದಯಾತ್ರೆ ನಡೆಸುವ ಮೂಲಕ ಹಲ್ಲರೆ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ವಿವಿಧ ಪರ ಸಂಘಟನೆಗಳ 100 ಕಾರ್ಯಕರ್ತರ ಮುಖಂಡರು ಹಲ್ಲರೆ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದರೆ ಇದಕ್ಕೆ ತಾಲೂಕು ಮತ್ತು ಜಿಲ್ಲಾಡಳಿತವೇ ನೇರ ಹೊಣೆಗಾರರಾಗಬೇಕಾಗತ್ತೆ. ಇಲ್ಲಿ ನಿಜವಾದ ಅಂಬೇಡ್ಕರ್ ವಿರೋಧಿಗಳು ಅಧಿಕಾರಿಗಳೇ ಎಂದು ಕಿಡಿಕಾರಿದರು. ಜೊತೆಗೆ ಇದು ಸಿಎಂ ತವರು ಜಿಲ್ಲೆ, ಆದ್ದರಿಂದ ಅಧಿಕಾರಿಗಳು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಸೃಷ್ಟಿಕರ್ತ ಮಾಹಿತಿ ಕೊಟ್ಟಿದ್ದು, ವಿಚಾರ ಕೊಟ್ಟಿದ್ದು, ಅಲ್ಲಿ ಡಿಆರ್ ಆಗ್ತದೆ, ಪೊಲೀಸ್ ಆಗ್ತದೆ, ಯಾರು ಅಲ್ಲಿ ಗಲಾಟೆಗಳ ಸೃಷ್ಟಿ ಮಾಡಿ ನಾನೇ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಯಶವಂತೆ ಅಥವಾ ಅವರೇ ಆಗಿರ್ಬೋದು, ಮಾಹಿತಿ ಕೊಟ್ಟಿರ್ತಾರೆ. ಅಷ್ಟೇ ಯಾಕೆ ನಾಮಫಲಕ ಅಳವಡಿಸತಕ್ಕಂಥ ವಿಚಾರದಲ್ಲಿ ಅವರು ತೀರ್ಮಾನ ಆಗಲಿ ಮತ್ತೆ ಕ್ರಮವಹಿಸುವುದಾಗಲಿ ವಿಳಂಬ ಮಾಡಿದರೆ ಆಗಿಲ್ಲ. ಅವರ ನಡೆಯನ್ನು ಖಂಡಿಸ್ತಾ ನಾವು ದಲಿತ ಸಂಘಟನೆಗಳು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಶುಕ್ರವಾರ ಶನಿವಾರ ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆ ಜಾತ್ರೆ ಮುಖಾಂತರ ಅಂದ್ರೆ ಗ್ರಾಮಕ್ಕೆ ಹೋಗಿ ನಾಮಫಲಕ ಅಳವಡಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಈಗಾಗಲೇ ಕೈಗೆತ್ತಿಕೊಂಡಿದ್ದೀವಿ. ಈ ಒಂದು ವಿಚಾರದಲ್ಲಿ ತಾಲೂಕು ಆಡಳಿತ ಅದೇನೇ ಇದಾದ್ರೂ ಕೂಡ ಮತ್ತೆ ನಮ್ಗಳಿಂದ ಏನೇ ಇದಾದ್ರೂ ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನೇರವಾಗಿ ಹೊಣೆಗಾರಿಕೆ ಕೊಡಬೇಕಾಗಿದೆ. ಅಂಬೇಡ್ಕರ್ ಅವರು ನಾಮಫಲಕ ಹಾಕುವ ವಿಚಾರದಲ್ಲಿ ಯಾರ ಒಂದು ಸಲಹೆನೂ ಆಗಲಿ ಅಥವಾ ಇನ್ನೊಂದು ಆಗಲಿ ಏನು ಬೇಕಾಗಿಲ್ಲ. ಅಡಚಣೆ ಪಡ್ತಕ್ಕಂಥದ್ರಿಗೆ ಕಾನೂನೇ ಕ್ರಮ ಕೈಗೊಳ್ಳೋದಾಗಿದೆ. ಇಷ್ಟೊಂದು ನೀಲಮೇಷ ಏನಿದೆ, ಯಾಕೆ ಈ ತರ ಮಾಡ್ತಾ ಇದ್ರು? ಒಂದು ಎರಡನೇದು, ಈ ಗಲಾಟೆಗೆ ಸಂಬಂಧಪಟ್ಟಂತ ಕಾನೂನು ಸುವ್ಯವಸ್ಥೆಯಲ್ಲಿ ಉಪಲರಾಗಿರ್ತಕ್ಕಂಥ ಒಂದು ಕಾಗದ ಎಸ್ಐಗೆ ಅಮಾನತು ಮಾಡಿ ಅಂತ ಹೇಳಿದ್ರು. ಇವನು ಕೂಡ ಆ ಕೆಲಸ ಆಗಿದೆ. 2 ಮೂರನೇದು, ಈ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ನಾಮಫಲಕ ಆಗ್ತಕ್ಕಂಥ ವಿಚಾರದಲ್ಲಿ ಅನುಮತಿಯನ್ನು ನೀಡಿ ಸೂಕ್ತವಾಗಿ ನಾಮಫಲಕ ಅಳವಡಿಸಿದಲ್ಲಿ ಆ ಒಂದು ಇಲಾಖೆ ವಿಫಲವಾಗಿದೆ. ಅಲ್ಲಿಯ ಮುಖ್ಯಸ್ಥರ ಪಿಡಿಒನ ಅಮಾನತು ಮಾಡಿ ಅಂತ ಹೇಳಿದ್ರು. ಇದು ಸುಮಾರು 6 ತಿಂಗಳ ಹಿಂದೆನೆ ಈ ಒಂದು ಬೇಡಿಕೆಯನ್ನ ಸುಮಾರು 5,000ಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ಟಿದ್ರು. ಆದರೂ ಕೂಡ ಇವರು ಕ್ರಮವಹಿಸಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಮುಂದುವರೆದ ಭಾಗವಾಗಿ ಏನು ಈಗ ತಾನೇ ಪ್ರಸ್ತಾಪ ಮಾಡುತ್ತಾ